ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಕಡೆ ಒಂದು ಗಾದೆ ಮಾತಿದೆ. ಅದೇನಪ್ಪ ಅಂದರೆ ಹಾಲಿಲ್ಲ ಬಟ್ಲಿಲ್ಲ ಗುಟಕ್ಕೆ ಅಂದಿದ್ರಂತೆ ಅಂತೇಳಿ. ಇನ್ನೊಂದು ಮಾತಿದೆ, ಅದೇನಪ್ಪ ಅಂತಂದರೆ ಕೂಸು ಹುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ. ಹುಟ್ಟುತ್ತಾ ಇರೋದು ಗಂಡೋ ಹೆಣ್ಣೋ ಗೊತ್ತಿಲ್ಲ, ಆಗಲೇ ಕುಲಾವಿ ಹೊಡಿಲಿಕ್ಕೆ ತಯಾರಿ ಮಾಡ್ಕೊಂಡಿದ್ರು ಅಂತ. ಉಮೇದಿನ ಬಗ್ಗೆ ಈ ರೀತಿಯಾದ ಗಾದೆ ಮಾತುಗಳು ಇದ್ದಾವೆ. ಪಶ್ಚಿಮ ಬಂಗಾಳದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀನಿ. ತಮಗೆ ನಿನ್ನೆ ಇಲ್ಲ ಮಣ್ಣಿನ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಾನು. ಏನಪ್ಪ ಅಂದರೆ ಅತಿ ಹೆಚ್ಚು ಮತದಾನ ಆದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇದರಿಂದ ಭಾಳ ದೊಡ್ಡ ಮಟ್ಟದ ಲಾಭ ಆಗತ್ತೆ. ಏಕೆಂದರೆ ಈ ಬಾರಿ ರಿಗ್ಗಿಂಗ್ನ ಅವಕಾಶ ಇರೋದಿಲ್ಲ, ಜಾಮಿಂಗ್ ಇರೋದಿಲ್ಲ. ಯಾವುದೇ ಒಬ್ಬನೇ ವ್ಯಕ್ತಿ ಒಳಗಡೆ ಹೋಗಿ ತಾನೇ ಬಟನ್ಗಳನ್ನು ಒತ್ತಿ ಮತಗಳನ್ನಾಗಿ ಪರಿವರ್ತನೆ ಮಾಡಿರೋದ್ರಿಲ್ಲ. ಆದ್ದರಿಂದ ಅಸಲಿ ಮತಗಳು ಯಾರಿಗೆ ಹಾಕಬೇಕು ಅಂತಿದೆ ಅವರಿಗೆ ತಲುಪಿರುತ್ತೆ. ಅದರ ಮೇಲೆ ಚುನಾವಣೆಯ ಫಲಿತಾಂಶ ನಿರ್ಭರ ಆಗಿರುತ್ತೆ. ನೀವು 2024ರ ನರೇಂದ್ರ ಮೋದಿಯವರ ಚುನಾವಣೆಯನ್ನು ಜ್ಞಾಪಿಸ್ಕೋಬೇಕು ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳ್ತೇನೆ. 2024ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಮ್ಯಾಸಿವ್ ಆದಂಥ ಗೆಲುವನ್ನು ಪಡಿತಾರೆ ಅನ್ನುವಂಥ ನರೇಟಿವ್ ಇತ್ತು ಇಡೀ ದೇಶಾದ್ಯಂತ. ಇಸ್ ಬಾರ್ 400 ಪಾರ್ ಅಂತ ಮಾತಿತ್ತು. ಅಂದರೆ ಇತಿಹಾಸದಲ್ಲಿ ಹಿಂದೆ ಒಂದು ಸಲ ರಾಜೀವ್ ಗಾಂಧಿ ಸಂದರ್ಭದಲ್ಲಿ, ಇಂದಿರಾ ಗಾಂಧಿ ಅವರು ನಿಧನರಾಗಿ ರಾಜೀವ್ ಗಾಂಧಿ ಬಂದ ಸಂದರ್ಭದಲ್ಲಿ ಬಂದಂಥ ಮತಗಳನ್ನು ಬಿಟ್ಟರೆ, ಸಂಖ್ಯೆಯನ್ನು ಬಿಟ್ಟರೆ, ಆ ರೀತಿಯ ಸಂಖ್ಯೆಯನ್ನು ಯಾರೂ ಪಡೆದೇ ಇಲ್ಲ. ಆ ರೀತಿಯಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ಒಲವಿದೆ. ಇಸ್ ಬಾರ್ 400 ಪಾರ್ ಅನ್ನೋದು ಉದ್ಘೋಷ ವಾಕ್ಯ ಆಗಿತ್ತು. ಅದೇ ರೀತಿ ಬರುತ್ತೆ ಅಂತ ಭಾರತೀಯ ಜನತಾ ಪಾರ್ಟಿಯವರು ಭಾವಿಸಿದರು. ಹೀಗಾಗಿ ನಿರುಮ್ಮಳವಾಗಿದ್ದರು. ಯಾವುದೇ ರೀತಿಯ ಧಾವಂತ ಇರಲಿಲ್ಲ, ಆತಂಕ ಇರಲಿಲ್ಲ. ಹೀಗಾಗಿ ಹಿಂದೂಗಳಿಗಿರುವಂಥ ಒಂದು ದೊಡ್ಡ ಜಾಡ್ಯ ಇದೆ. ಅದೇನಪ್ಪ ಅಂದರೆ ಮಾತಾಡುವುದರಲ್ಲಿ ನಾವು ನಿಸ್ಸೀಮರು. ಓಟ್ ಹಾಕಲಿಕ್ಕೆ ನಾವು ಹೋಗೋದಿಲ್ಲ. ಓಟ್ ಹಾಕುವ ದಿವಸ ಅದರ ಹಿಂದಿನ ಮತ್ತು ಮುಂದಿನ ದಿವಸಗಳ ರಜೆಯನ್ನು ಅಡ್ಜಸ್ಟ್ ಮಾಡಿ ಕುಟುಂಬವನ್ನು ಕರ್ಕೊಂಡು ಪಿಕ್ನಿಕ್ ಹೋಗೋದು, ಟೂರ್ ಹೋಗೋದು ನಮ್ಮ ಅಭ್ಯಾಸ. ನಮಗೆ ಹಿಂದೂ ರಾಷ್ಟ್ರ ಆಗಬೇಕು, ನರೇಂದ್ರ ಮೋದಿ ವಾಪಸ್ಸು ಮೆಜಾರಿಟಿಯಲ್ಲೇ ಬರಬೇಕು, ನಮ್ಮ ದೇವಸ್ಥಾನಗಳು ಸ್ವಾಯತ್ತ ಸಂಸ್ಥೆಗಳಾಗಬೇಕು, ನಮ್ಮ ಮೇಲೆ ಯಾರ್ದು ದಬಾವಣೆ ಇರಬಾರ್ದು, ಮುಸಲ್ಮಾನರ ಆಕ್ರಮಣ ಆಗಬಾರ್ದು, ಆದರೆ ನಾವು ಮತ ಹಾಕಲ್ಲ. ನಾನು ಹಿಂದೆ ಈ ಮಾತನ್ನು ಹೇಳಿದ್ದೆ. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಅದೇ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಯಿತು. ಪರ್ಸೆಂಟೇಜ್ ಆಫ್ ವೋಟಿಂಗ್ ತುಂಬ ಕಡಿಮೆ ಆಗೋಯಿತು. ನೀವು ಗಮನಿಸಿದ್ದೀರನ್ನು. ಅದರ ಫಲಶ್ರುತಿಯಾಗಿ ಸರಳ ಬಹುಮತವನ್ನು ಪಡೆಯುವುದರಲ್ಲಿ ನರೇಂದ್ರ ಮೋದಿ ವಿಫಲರಾದರು. ಆದರೆ NDAಗೆ ಬಹುಮತ ಬಂದಿದ್ದರಿಂದಾಗಿ ಮತ್ತೆ ಪ್ರಧಾನಮಂತ್ರಿಯಾಗಿ ಮುಂದುವರೆದರು. ಒಂದು ವೇಳೆ ಆ ರೀತಿಯಾಗಿ ಮಮತಾ ಬೇಗಂ ಅವ್ರ ಬಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಜನರಿಗೆ ಅಷ್ಟೊಂದು ಖಚಿತತೆ, ಆತ್ಮವಿಶ್ವಾಸ ಇದ್ದಿದ್ರೆ, ಆಕೆಯೇ ಚುನಾವಣೆಯನ್ನು ಸರ್ಕಾರವನ್ನು ಮುಂದುವರಿಸ್ಕೊಂಡು ಹೋಗಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಜನ ಇದ್ದಿದ್ರೆ, ಯಾರು ಈ ಮಟ್ಟಿಗೆ 91, 92, 93% ವೋಟ್ ಹಾಕಲಿಕ್ಕೆ ಧಾವಂತದಿಂದ ಹೋಗಿ ಕ್ಯೂನಲ್ಲಿ ನಿಂತಿರಲಿಲ್ಲ. ಒಬ್ಬ ಬಂದಿರುವಂಥ ಮತದಾರ ಆಜ್ ತಕ್ ಚಾನಲ್ಗೆ ಹೇಳ್ದ, ನೋಡಿ ಸ್ವಾಮಿ, ನಾನು 2021ರಲ್ಲಿಯೂ ವೋಟ್ ಹಾಕ್ಲಿಕ್ಕೆ ಹೋಗಿದ್ದೆ. ಮತಗಟ್ಟೆಗೆ ಹೋಗಿ 2 ನಿಮಿಷಕ್ಕೆ ವೋಟ್ ಹಾಕಿ ಹೊರಗಡೆ ಬಂದಿದ್ದೆ. ಇವತ್ತು 2 ಗಂಟೆ ಆಗಿದೆ, ಇನ್ನೂ ಕೂಡ ನಂದು ಕ್ಯೂ ಬಂದಿಲ್ಲ. ನಂದು ಬಂದ ಮೇಲೆ ಮುಗಿಸ್ಕೊಂಡು ಹೋಗ್ತೇನೆ ನಾನು ಅಂತ. ಈ ಮಧ್ಯೆ ಮಳೆ ಬೇರೆ ಬಂದಿತ್ತು ಸ್ವಲ್ಪ ಹೊತ್ತು. ಅಂದರೆ ಯಾವ ವೋಟಿಂಗ್ ಅನ್ನೋದು 2021ರ ಸಂದರ್ಭದಲ್ಲಿ ರಿಗ್ಗಿಂಗ್ ಆಗ್ತಾಯಿತ್ತು, ಇದಕ್ಕಿದ್ದ ಹಾಗೆ ಇಡೀ ಎಲೆಕ್ಷನ್ ಮೆಕ್ಯಾನಿಸಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ಮಾಲ್ ಪ್ರಾಕ್ಟೀಸ್ ಮಾಡಿ ಗೆಲುವನ್ನು ಪಡೆಯುವಂಥ ವ್ಯವಸ್ಥೆ ಇತ್ತು. ಅದಕ್ಕೆ ತದ್ವಿರುದ್ಧವಾದಂಥ ವ್ಯವಸ್ಥೆ ಈ ಬಾರಿ ಮಾಡಲಾಗಿದೆ. ಆದರೂ ಕೂಡ ಜನ ಹೋಗಿ ಮತ ಹಾಕಿದ್ದಾರೆ. ಅಂದರೆ ಜನ ಬದಲಾವಣೆಗಾಗಿ ಮತ ಹಾಕಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿ ಗೋಚರ ಆಗುವಂಥದ್ದು. ಒಂದು ವೇಳೆ ಈಕೆ ಮುಂದುವರಿಯೋದಾಗಿದ್ದರೆ ಜನ ಹೋಗಿ ಮತ ಹಾಕಬೇಕಾದ ಅಗತ್ಯ ಇರಲಿಲ್ಲ. ಯಾಕೆಂತಂದರೆ ಹೆಂಗಿದ್ರು ಓಟ್ ಒದ್ಕೋತಾರೆ, ಬರ್ತಾರೆ, ಹೆಂಗಿದ್ರು ಮಮತಾ ಬೇಗಂ ಬರ್ತಾರೆ. ಅವರು ಬರಬಾರ್ದು ಅಂಥೇಳಿ ಈ ರೀತಿ ಮತ ಹಾಕಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಅಥವಾ ನನ್ನ ಎನಾಲಿಸಿಸ್ ಅಲ್ಲ. ಇದು ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಚುನಾವಣೆ ಆದ ಮೇಲಿಂದ ರಾತ್ರಿಯೆಲ್ಲ ಮತ್ತು ನಿನ್ನೆ ಇಡೀ ದಿವಸ ನಡೆದಂಥ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ. ಇದು ನಮಗೆ ಹೆಂಗೆ ಗೊತ್ತಾಗತ್ತೆ ಅಂದರೆ, ಸುವೇಂದು ಅಧಿಕಾರಿ ಅನ್ನುವಂಥ ವ್ಯಕ್ತಿ ಇದ್ದಾನಲ್ಲ, ಈತ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್. ಅಂದರೆ ಈತ ಮೂಲತಃ TMC ಕಾರ್ಯಕರ್ತ, ಮಮತಾ ಬೇಗಂ ಅವರ ಬಲಗೈ ಬಂಟ. ಹೀಗಾಗಿ TMCಯ ಸಂಸ್ಕೃತಿ ತುಂಬ ಚೆನ್ನಾಗಿ ಗೊತ್ತು.
ಟಿ ಎಮ್ ಸಿಯಲ್ಲಿ ಯಾವ ರೀತಿ ಎಲೆಕ್ಷನನ್ನು ಆಪರೇಟ್ ಮಾಡಲಾಗತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತು. ಮತ್ತು ಅಲ್ಲಿರುವಂಥ ಅಭ್ಯರ್ಥಿಗಳಿದಾರಲ್ಲ ಅವರೆಲ್ಲರೂ ಕೂಡ ಈತನ ಸಹೋದ್ಯೋಗಿಗಳು, ಈತನ ಜೊತೆ ರಾಜಕೀಯ ಮಾಡಿದಂಥ ವ್ಯಕ್ತಿಗಳು. ಅವರು ಟಿ ಎಮ್ ಸಿಯಿಂದ ಚುನಾವಣೆ ನಿಂತಿದ್ದಾರೆ, ಈತ ಭಾರತೀಯ ಜನತಾ ಪಾರ್ಟಿ ನಿಂತಿದ್ದಾರೆ. ಹಾಗಾದರೆ ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀನಿ, ಯಾವ ಟಿ ಎಮ್ ಸಿ ಅಭ್ಯರ್ಥಿಗಳಿದಾರೋ ಅವರಿಗೆ ಒಂದು ವಿಷಯ ಸ್ಪಷ್ಟ ಆಗಿದೆ, ಈ ಬಾರಿ ಸರ್ಕಾರ ರಚನೆ ಆಗೋದಿಲ್ಲ, ನಾವು ಒಂದಷ್ಟು ಜನ ಗೆದ್ದುಕೊಂಬರ್ತೀವಿ ಈ ಸಲ ಎಮ್ ಎಲ್ ಎ ಆಗಿ. ಸ್ವತಃ ಕಾಳಿಘಾಟ್ನಲ್ಲಿ ಅಂದರೆ ಭವಾನಿಪುರಕ್ಕೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಮಮತಾ ಬೇಗಂ ಅವ್ರು ಗೆಲ್ಲುವುದೇ ಅನುಮಾನ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಇಲ್ಲೇ ಇದ್ದು ಬಿಟ್ಟರೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ. ಆದ್ದರಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ಜೊತೆ ಅಲ್ಲಿಗೆ ವಲಸೆ ಹೋಗಲಿಕ್ಕೆ ಸಿದ್ಧರಾಗಬೇಕು. ನೀವು ಹೇಳಿದರೆ ನಂಬೋದಿಲ್ಲ, 55 ಜನ ಗೆಲ್ಲಬಹುದಾದಂಥ ಶಾಸಕರು ಅಂದರೆ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಈ ಸುವೇಂದು ಅಧಿಕಾರಿಯ ಸಂಪರ್ಕದಲ್ಲಿದ್ದಾರೆ. ಸಂದರ್ಭ ಬಂದಾಗ ಅಷ್ಟೂ ಜನ ಹೈಜಾಕ್ ಆಗಿ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ. ಇದು ಸೈದ್ಧಾಂತಿಕವಾಗಿ ಸರಿನಾ ತಪ್ಪ ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಟಿ ಎಮ್ ಸಿಯ ಗುಂಡಾಗಳು ಅಂತ ನಿನ್ನೆಯವರೆಗೂ ನಾವು ಹೇಳಿ, ಇವತ್ತು ಬೆಳಿಗ್ಗೆ ಅವ್ರು ತೊಗೊಂಡೋಗಿ ವಾಷಿಂಗ್ ಮಷೀನಲ್ಲಿ ಹಾಕಿ ವಾಷಿಂಗ್ ಪೌಡರ್ ನಿರ್ಮಾ ಅಂತೇಳಿ ಹಿಂಗೆ ಬಟ್ಟೆ ಅಲ್ಲಾಡಿಸಿದರೆ ಈ ದೇಶದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ, ವಿಶ್ವಾಸಾರ್ಹತೆಯನ್ನು ಕಳ್ಕೊತಾರೆ. ಈ ಹಿಂದೆ ಅಜಿತ್ ಪವಾರ್ಗೆ ಯಾವ ರೀತಿಯಾದಂಥ ಬ್ಯಾಕ್ಲ್ಯಾಶ್ ಆಯಿತು ಭಾರತೀಯ ಜನತಾ ಪಾರ್ಟಿಗೆ ಅವ್ರನ್ನ ಇಟ್ಕೊಂಡೋದಕ್ಕೆ, ಅದೇ ರೀತಿ ನೀವು ಮತ್ತೆ ಟಿ ಎಮ್ ಸಿ ಅವ್ರನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡದ್ದೇ ಆದರೆ ನೀವು ದೊಡ್ಡ ಕೆಟ್ಟ ಹೆಸರನ್ನು ಪಡೆಯೋದಂತೂ 100ಕ್ಕೆ 100 ದಿಟ್ಟ. ಹಾಗಂತ ಸಂಖ್ಯಾಬಲ ಜಾಸ್ತಿ ಇದ್ದಾಗಲೂ ಇವರು ಸೇರಿಸ್ಕೋತಾರ? ಒಂದು ವೇಳೆ ಈಗ ಸಮೀಕ್ಷೆಗಳು ಹೇಳೋ ಹಾಗೆ 155ರಿಂದ 160 ಸೀಟುಗಳು ಭಾರತೀಯ ಜನತಾ ಪಾರ್ಟಿಗೆ ಬರ್ತವೆ ಅಂತ ಖಚಿತವಾಗಿ ಎಲ್ಲ ಸಮೀಕ್ಷೆಗಳು ಹೇಳಿದಾವೆ. ಹಾಗೆ ಬಂದದ್ದೇ ಆದರೆ 148 ಅನ್ನೋದು ಮ್ಯಾಜಿಕ್ ನಂಬರು. ಸರ್ಕಾರ ರಚನೆ ಮಾಡಲಿಕ್ಕೆ ತೊಂದರೆ ಇಲ್ಲ, ಮೇಲೆ ಒಂದು 7-8 ಜನ ಶಾಸಕರು ಜೊತೆಗಿರ್ತಾರೆ, ಅದೇನು ಗಡಿರೇಖೆ ಅಲ್ಲ, 148 ಸೀಟೇನು ಬರೋದಿಲ್ಲ. ಹಾಗಿದ್ದಾಗಲೂ ಬೇರೆ ಪಕ್ಷದವ್ರು ತಗೋತಾರ? ಅಮಿತ್ ಶಾ ನರೇಂದ್ರ ಮೋದಿಯವರ ಒಂದು ನಡೆಯನ್ನು ನಾವು ಯಾವತ್ತೂ ಅರ್ಥ ಮಾಡ್ಕೋಬೇಕು. ಚಾಣಕ್ಯನ ನೀತಿ ಇದೆಯಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ ಯಾವಾಗಲೂ, ಹುಲ್ಲಿನ ಜೊಂಡು ಕಾಲಿಗೆ ತಾಕಿ ಆತ ಎಡವಿ ಬಿದ್ದ ಸಂದರ್ಭದಲ್ಲಿ ಹುಲ್ಲಿನ ಜೊಂಡನ್ನು ಆತ ಕಿತ್ತೋದಷ್ಟೇ ಅಲ್ಲ, ಅದಕ್ಕೆ ಬೆಂಕಿಯನ್ನು ಹಚ್ತಾನೆ ಚಾಣಕ್ಯ. ಅಷ್ಟೇ ಅಲ್ಲ, ಯಾವ ಜಾಗದಲ್ಲಿ ಆ ಗರಿಕೆ ಬೆಳೆದಿತ್ತೋ ಆ ಗರಿಕೆ ಮತ್ತೆ ಬೆಳೆಯಲಾರದ ಹಾಗೆ ಅದರ ಮೇಲೆ ಹುಳಿ ಮಜ್ಜಿಗೆಯನ್ನು ಹಾಕಿಸಿರ್ತಾನೆ. ಹಾಗೆ ಒಂದು ಪಕ್ಷವನ್ನು ಮುಗಿಸಬೇಕು ಅಂತ ತೀರ್ಮಾನ ಮಾಡಿದರೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅವರನ್ನು ಕೂಡ ತೆಗೆದುಕೊಂಡು ಆ ಪಕ್ಷವನ್ನು ನಾಮೋರ್ ನಿಶಾನೆ ಎರಡೂ ಇರಲಾರ್ದಂಗೆ ಮಾಡಿಬಿಡ್ತಾರೆ. ಉದಾಹರಣೆಗೆ ನಿಮಗೆ ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿ ಜೊತೆ ಸರ್ಕಾರ, ನಾನು ಆ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಟೀಕೆಯನ್ನು ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಮಾತಾಡಿದ ವ್ಯಕ್ತಿ ನಾನು. ಯಾರು ದೇಶದ್ರೋಹಿಗಳಿದ್ದಾರೋ, ಯಾರು ಪಾಕಿಸ್ತಾನದ ಜೊತೆ ತಮ್ಮನ್ನು ತಾವು ಗುರುತಿಸ್ಕೋತಾರೋ ಮತ್ತು ಭಾರತೀಯತೆಯ ಲವಲೇಶವೂ ಇಲ್ಲವೋ ಪ್ರತ್ಯೇಕತಾವಾದವನ್ನು ಮೆರಿತಾರೋ ಅಂತ ಮೆಹಬೂಬಾ ಮುಫ್ತಿ ಜೊತೆ ಭಾರತೀಯ ಜನತಾ ಪಾರ್ಟಿ ಯಾಕೆ ಸರ್ಕಾರ ಮಾಡ್ತು ಅಂತ ವಿಡಿಯೋ ಮಾಡಿದ್ದೆ ನಾನು. ಮುಂದೆ ಕಾಲಘಟ್ಟದಲ್ಲಿ ಆರ್ಟಿಕಲ್ 370 ಜಾರಿಗೆ ತರಬೇಕಾದಂದರೆ ಆಡಳಿತ ವ್ಯವಸ್ಥೆ ತಮ್ಮ ಕೈಯಲ್ಲಿರಬೇಕು ಮತ್ತು ಅಲ್ಲಿಯ ದಾಖಲಾತಿಗಳನ್ನ ಎತ್ಕೊಳ್ಳಿಕ್ಕೆ ಅವಕಾಶ ಇರಬೇಕು. ವಿಪಕ್ಷದಲ್ಲಿದ್ದರೆ ಆ ಕೆಲಸ ಮಾಡೋಕ್ಕಾಗಲ್ಲ. ಆಡಳಿತ ಪಕ್ಷದಲ್ಲಿ ಒಳಗೆ ಶತ್ರುಪಾಳಯದ ಒಳಗಡೆ ಸೇರಿಕೊಂಡು ಎಲ್ಲೆಲ್ಲಿ ಹೋರುಗಳನ್ನು ತೆಗೆಯಲಾಗಿದೆ, ಬಿಲ್ಗಳನ್ನು ತೆಗೆಯಲಾಗಿದೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಎದುರಾಳಿಯನ್ನು ಹೊಡೆಯಲಿಕ್ಕೆ ಸಾಧ್ಯ ಅನ್ನೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಾದ. ಇವತ್ತು ಮೆಹಬೂಬಾ ಮುಫ್ತಿ ಸರ್ಕಾರ ಎಲ್ಲಿದೆ ನಂಗೆ ದಯವಿಟ್ಟು ಹೇಳಿಬಿಡಿ ಸ್ವಾಮಿ. ಮತಾಂಧರು, ಮುಸಲ್ಮಾನರ ಓಲೈಕೆಯಲ್ಲಿ ನಂಬರ್ 1, ಪಾಕಿಸ್ತಾನದ ಪರವಾಗಿದ್ದಾರೆ, ಪ್ರತ್ಯೇಕತಾವಾದಿಗಳು, ಅಷ್ಟೆಲ್ಲ ಇದ್ದರೂ ಕೂಡ ಮೆಹಬೂಬಾ ಮುಫ್ತಿ ಸಿಂಗಲ್ ಡಿಜಿಟಿಗೆ ಬಂದರು ಮೊನ್ನೆಯ ಜಮ್ಮು ಕಾಶ್ಮೀರ ಚುನಾವಣೆಯ ಸಂದರ್ಭದಲ್ಲಿ. ಅಂದರೆ ಒಂದು ಪಕ್ಷವನ್ನು ಹೇಗೆ ಮುಗಿಸಬೇಕು ಅನ್ನೋದನ್ನು ನಾವು ನೋಡಿ ಕಲಿಬೇಕು ನಾವು. ಅದೇ ರೀತಿ ನೀವು ಮಹಾರಾಷ್ಟ್ರಕ್ಕೆ ಬನ್ನಿ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಮೋಸ ಮಾಡಿದರು, ನಂಬಿಕೆಗೆ ದ್ರೋಹ ಮಾಡಿದರು, ಜನಾದೇಶದ ವಿರುದ್ಧವಾಗಿ ಮಹಾವಿಕಾಸ್ ಅಘಾಡಿ ಸರ್ಕಾರ ರಚನೆ ಮಾಡಿದರು. ಎಲ್ಲವನ್ನು ನೋಡಿಕೊಂಡು ಸೈಲೆಂಟಾಗಿ ಕೂತಿತ್ತು ಭಾರತೀಯ ಜನತಾ ಪಾರ್ಟಿ. ಒಂದು ಫೈನ್ ಡೇ ಇದ್ದಕ್ಕಿದ್ದ ಹಾಗೆ 39 ಶಾಸಕರನ್ನ ಅವ್ರ ಕಡೆಯವ್ರನ್ನೇ ಎತ್ಕೊಂಡು ಹೋಗಿ ಪಕ್ಷದ ಚಿಹ್ನೆ, ಪಕ್ಷದ ಹೆಸರು, ಪಕ್ಷದ ಸದಸ್ಯರು, ಪಕ್ಷದ ಶಾಸಕರು ಎಲ್ಲರನ್ನೂ ಹೈಜಾಕ್ ಮಾಡಿ ಇವತ್ತು ಉದ್ಧವ್ ಠಾಕ್ರೆ ಪಕ್ಷವೇ ಇಲ್ಲ ಅನ್ನೋ ಮಾಡಿಬಿಡ್ತಾರೆ. UBT ಅಂತ ಹೆಸರಿಟ್ಕೊಂಡು ಓಡಾಡ್ತಾನೆ. ಯಾವ ಸ್ಥಿತಿ ಬಂದ್ರೆ ನೋಡ್ರಿ. ಉದ್ಧವ್ ಭಾವು ಠಾಕ್ರೆ ಶಿವಸೇನಾ ಅಂತ ಹೆಸರಿಗದ.
ಯಾವ ಬಾಳಾ ಠಾಕ್ರೆ ಶಿವಸೇನಾ ಅಂತ ಹೇಳ್ತೀವೋ ಆ ಹೆಸರೇ ಇಲ್ಲ ಈಗ. ಅಂದರೆ ಆ ಮಟ್ಟಿಗೆ ಶತ್ರುಪಾಳ್ಯವನ್ನು ನಾಶ ಮಾಡುವಂಥ ಪ್ರಕ್ರಿಯೆ ತುಂಬ ಚೆನ್ನಾಗಿ ಬಲ್ಲವರು ಯಾರಾಗಿದ್ದರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅಲ್ಲಿಂದ ಬನ್ನಿ ಅರವಿಂದ್ ಕೇಜ್ರಿವಾಲ್, ಮೋದಿಜಿ ಅಗಲೇ ಜನ್ಮ ಮೇ ಆಪಾನ ಚಾಹಿಯೆ ಮುಜೆ ಹರಾನೆ ಕೇಳಿ ಅಂದರು. 10ರಲ್ಲಿ 7 ಜನ ರಾಜ್ಯಸಭಾ ಸದಸ್ಯರು ಬಂದು ಕೂತಾಗೋಯಿತು. ಪಂಜಾಬ್ನಲ್ಲಿ ಯಾವಾಗ ಸರ್ಕಾರ ಬೀಳುತ್ತೋ ಗೊತ್ತೇ ಇಲ್ಲ. ಹಾಗೆ ಭಾರತೀಯ ಜನತಾ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುವ ಸರ್ವ ಸಾಧ್ಯತೆಗಳಿದ್ರೂ ಕೂಡ ಆ ಕಡೆಯಿಂದ ವಲಸೆ ಬರ್ತೀನಿ ಅಂತ ಹೇಳಿದರೆ ಅವ್ರನ್ನ ಕರ್ಕೊಂಬಂದು ಡಮ್ಮಿ ಮಾಡಿ ಅವರು ಬಂಡಾಯ ಎದ್ರು ಅದನ್ನು ಸಹಿಸಿಕೊಂಡು ಮಮತಾ ಬೇಗಂ ವಾಪಸ್ ಪಶ್ಚಿಮ ಬಂಗಾಳದ ರಾಜಕೀಯ ಮಾಡಿರಬಾರ್ದು. ಆ ಮಟ್ಟಿಗೆ ನಾಮೂರು ನಿಶಾನನ್ನು ಮುಗಿಸುವ ವಿಷಯದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಮ್ಮ ರಾಜಕೀಯ ನಡೆಯನ್ನು ಕಠೋರವಾಗಿ ಮಾಡಬಲ್ಲರು. ಅದು ನನಗಿರುವಂಥ ಖಚಿತತೆ. ಮಮತಾ ಬೇಗಂ ಅವರ ನಡೆ ಏನು ಅದು ಭಾಳ ಇಂಟ್ರೆಸ್ಟಿಂಗ್. ಅದು 2021 ಚುನಾವಣೆಯನ್ನು ಜ್ಞಾಪಿಸ್ಕೋಬೇಕು ನೀವು. 2021 ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ಭಾಳ ದೊಡ್ಡ ಮಟ್ಟದ ಗೆಲುವನ್ನು ಪಡೀತಾರೆ ಅಂತ ಅವರ ರ್ಯಾಲಿಗಳನ್ನು ನೋಡಿ, ರವೀಂದ್ರನಾಥ್ ಟ್ಯಾಗೋರ್ ಥರ ಅವರು ಮಾಡಿರುವಂಥ ಹೇರ್ ಸ್ಟೈಲ್ ನೋಡಿ, ಅವ್ರ ಭಾಷಣವನ್ನು ನೋಡಿ ನಾವೆಲ್ಲ ರೋಮಾಂಚಿತರಾಗಿದ್ದು ನಿಜ. ಅದು ನಮ್ಮ ಪಶ್ಚಿಮ ಬಂಗಾಳದ ಜನರ ಮನಸ್ಥಿತಿಯೇ ಅರ್ಥ ಆಗಿರಲಿಲ್ಲ. ಗೆದ್ದಾದ್ಮೇಲೆ ಮಮತಾ ಬೇಗಂ ಎಲ್ಲಿ ಹೋದ್ರು ಹೇಳಿ ನೋಡೋಣ? ನೇರವಾಗಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಡೆಲ್ಲಿಗೆ ಹೋದರು. ಯಾಕೆ ಅಂದರೆ ನರೇಂದ್ರ ಮೋದಿಯನ್ನು ನಾನು ಪಶ್ಚಿಮ ಬಂಗಾಳದಲ್ಲಿ ಸೋಲಿಸ್ತೀನಿ, ನರೇಂದ್ರ ಮೋದಿಯವ್ರನ್ನ ನಾನು 2024ರಲ್ಲಿ ದಿಲ್ಲಿಯಲ್ಲಿ ಕೂಡ ಸೋಲಿಸಲಿಕ್ಕೆ ಸಮರ್ಥಳಾದಂಥವಳು ಅನ್ನುವಂಥ ಅಪಾರವಾದಂಥ ಅತಿಯಾದಂಥ ಆತ್ಮವಿಶ್ವಾಸದಿಂದ ಅವರು ಆವಾಗ ನಳನಳಿಸ್ತಾ ಇದ್ರು. ಆ ಕಡೆಯಿಂದ ಶರದ್ ಪವಾರ್ ಕರೆಸ್ತಾರೆ, ಈ ಕಡೆಯಿಂದ ಸೋನಿಯಾ ಗಾಂಧಿ, ಈ ಕಡೆಯಿಂದ ಸಮಾಜವಾದಿ ಪಾರ್ಟಿ ಎಲ್ಲರೂ ಒಂದು ಕಡೆ ಸೇರ್ಕೋತಾರೆ. 2024ರಲ್ಲಿ ನರೇಂದ್ರ ಮೋದಿಯನ್ನು ಹೊಡೆಯಬಹುದು. ಯಾಕೆಂದರೆ ಮಮತಾ ಬೇಗಂ ಆ ರೀತಿ ಯಶಸ್ಸನ್ನು ಪಶ್ಚಿಮ ಬಂಗಾಳದಲ್ಲಿ ಗಳಿಸ್ಬಿಟ್ಟಿದ್ದಾರೆ. ಇಲ್ಲಿ ಸೋಲಿಸಿದವರು ನರೇಂದ್ರ ಮೋದಿ 16 ರ್ಯಾಲಿ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಸೋಲಿಸಿದ್ದೀನಿ, ಸೆಂಟ್ರಲ್ ಲೆವೆಲಲ್ಲಿ ನನಗಿರುವಂಥ ಬೆಲೆ ಏನು ಅಂದರು. ಕಾಲಾಂತರದಲ್ಲಿ ಗೊತ್ತಾಯಿತು ನರೇಂದ್ರ ಮೋದಿ ಏನು ಅಂತ ಮಮತಾ ಬೇಗಂ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದಾದಮೇಲೆ ದಿಲ್ಲಿ ಕಡೆ ಅವರು ಇಲ್ಲಿವರೆಗೂ ಕಾಲಿಟ್ಟಿಲ್ಲ. ಈಗೇನು ಹೇಳ್ತಾ ಇದ್ದಾರೆ, ನನ್ನ ಕುರ್ಚಿ ಮೇಲೆ ಆಸೆ ಅಲ್ಲ, ದಿಲ್ಲಿಯಲ್ಲಿ ನರೇಂದ್ರ ಮೋದಿಯನ್ನು ಕೆಳಗಿಳಿಸ್ಬೇಕು ಅಂತ. ಅಲ್ಲಿ ಒಬ್ರಾಯನ್ ಅಂತ ಒಬ್ಬ ಇದ್ದಾನೆ, ಅವ್ರ ಹತ್ರ ಇರುವಂಥ ಎಲ್ಲ ಸಂಸತ್ ಸದಸ್ಯರಿದಾರಲ್ಲ ಅವರಂಥ ವೇಸ್ಟ್ ಕ್ಯಾಂಡಿಡೇಟ್ನ ಯಾರೂ ನೋಡೇ ಇಲ್ಲ. ಮಹುವಾ ಮೈತ್ರಾ ಅಂತಿದ್ದಾರೆ. ಬೇರೆ ಯಾವುದೇ ದೇಶ ಆಗಿದ್ದರು, ಬೇರೆ ಯಾವುದೇ ಸರ್ಕಾರ ಇದ್ದರೂ ಆಕೆ ಜೈಲಿನಲ್ಲಿರೋರು. ಯಾಕೆಂದರೆ ಸಂಸತ್ತಿನ ಮೇಲ್ ಐ ಡಿ ಪಾಸ್ವರ್ಡನ್ನು ವಿದೇಶದಲ್ಲಿರೋ ವ್ಯಕ್ತಿಗೆ ಮಾರ್ಕೊಂಡಂಥ ಹೆಣ್ಮಗಳು ತನ್ನ ಶೋಕಿಗಾಗಿ ಅಂಥವ್ರನ್ನ ಜೊತೆಗೆ ಇಟ್ಕೋತಾರೆ ಅವರು. ಜೊತೆಗೆ ಈ ಡೆರೆಕ್ ಓಬ್ರಾಯನ್ ಥರ ಬೋರ್ಮಿಟಾಗಿ ಕಾಂಟೆಸ್ಟ್ ಮಾಡೋನು ಇಟ್ಕೊಂಡು ಆತ ಹೇಳ್ತಾನೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಪಶ್ಚಿಮ ಬಂಗಾಳ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಅಂತ. ಇದರ ಮಧ್ಯೆ ಸುವೇಂದು ಅಧಿಕಾರಿ ಸಂಪೂರ್ಣವಾಗಿ TMCಯನ್ನು ನಾಶ ಮಾಡುವುದು ಹೇಗೆ ಅನ್ನೋದ್ರ ಕುರಿತಾಗಿ ಲೆಕ್ಕಾಚಾರ ಮಾಡ್ತಾಯಿದ್ದಾರೆ. ನಿನ್ನೆ ಸಂಚಿಕೆಯಲ್ಲಿ ಒಂದು ಮಾತು ಹೇಳಿದ್ದೆ ನಾನು, ಅತ್ಯಂತ ರೋಚಕವಾದ ಅತ್ಯಂತ ಕುತೂಹಲಕಾರಿ ಪಶ್ಚಿಮ ಬಂಗಾಳದ ಬೆಳವಣಿಗೆಯನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನು ಹೇಳಿದ್ದೀನಿ, ಹೇಗೆ ಅನ್ನಿಸ್ತು ಅಂತ ನಂಗೆ ನೀವು ತಿಳಿಸ್ಬೇಕು. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಲೈಕ್ ಮಾಡುವುದನ್ನು ಮರಿಬೇಡು. ಸಣ್ಣ ಬಟನ್ ಸುಮ್ಮನೆ ಪ್ರೆಸ್ ಮಾಡಿ ಲೈಕ್ ಆಗುತ್ತೆ, ದಯವಿಟ್ಟು ಅದನ್ನು ಮಾಡಿ. ನಮಸ್ಕಾರ.